Yes, my dear friends, welcome back. ಕನ್ನಡ ಸೆಷನ್ ನಿಮಗೆ ಒಂದು ನಾನು ರೋಲ್ ಆಫ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಲಾಸ್ಟ್ ವೀಕ್ ಒಳಗೆ ನೋಡಿರ್ಬೇಕು ನೀವೊಂದು ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಹೌದಾ? ಸಂಗೀತ ಎಷ್ಟು ಮಹತ್ವದ ಪಾತ್ರ ವಹಿಸ್ತೈತಿ ಅಂದ್ರೆ ಒಂದು 2-3 ಸೆಂಟೆನ್ಸ್ ಅನ್ನು ನೋಡೇವೆ ನಾವು. ನಾನಾ ರೀತಿಯ ಶಿಕ್ಷಣ ಮಹತ್ವ ಪಾತ್ರ, ಸಂಗೀತಗಳಲ್ಲಿ ಪ್ರಾಧಾನ್ಯತೆ ಮತ್ತು ಭಾವನಾತ್ಮಕ ಸಾಮಾಜಿಕ ಪ್ರಯೋಜನ ಸಂಗೀತ ನೀಡ್ತೈತಿ ಅಂತ ಅದನ್ನು ಹೇಳಿದ್ದೀವಿ. ಸಂಗೀತ ಕಲಿಯೋದರಿಂದ ಮತ್ತು ವಾದ್ಯಗಳನ್ನು ನುಡಿಸೋದರಿಂದ ಸಾಕಷ್ಟು ಪ್ರಯೋಜನಗಳು ಇರ್ತಾವೆ ಅಂತ ಸಂಗೀತ ತಜ್ಞರು ಹೇಳಿದ್ದಾರೆ. ಹಾಗೆ ಸಂಗೀತವನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ಮಕ್ಕಳನ್ನ ಅರಿವಿನ ಧನಾತ್ಮಕ ಪ್ರಭಾವ ಉಂಟಾಗುತ್ತದೆ. ಮ್ಯೂಸಿಕ್ ಆಕ್ಚುಲಿ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಇಸ್ ಗ್ರೇಟ್ ಬೂಸ್ಟರ್. ನನಗಂತೂ ಸಂಗೀತ ಅಂತಂದ್ರೆ ಸಂಗೀತ ಅಂತ ಹೇಳಕತ್ತೇನ, ಮತ್ತು ನನಗೆ ಸಂಗೀತ ಅಂತಂದ್ರೆ ಭಾಳ ಇಷ್ಟ. ಮ್ಯೂಸಿಕ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿಬಡೀಸ್ ಲೈಫ್. ಹಾಡ್ರಿ, ಕುಣಿರಿ, ಮಸ್ತ್ ಎಂಜಾಯ್ ಮಾಡ್ರಿ. ನಿಮ್ಗೆ ಹಾಡೋ ಒಂದು ಹವ್ಯಾಸ ಇತ್ತು ಅಂದ್ರೆ ಹಾಡು ಬಿಟ್ರಿ ಅಂದ್ರೆ ಹಾಡು ಹೇಳೋದ್ರೊಳಗೆ ಮನಸ್ಸು ಏನಕ್ಕದ ಒಳಗೆ ಧ್ವನಿ ತರಂಗಗಳು ಬಾಡಿ ಒಳಗೆ ಎಲ್ಲ ಹೋಗಿ ನೀವು ಪೂರಾ ಅದರೊಳಗೆ ತಲ್ಲೀನಾಗಿರ್ತೀರಲ್ಲ, ಅದು ಏನು ಕೊಡ್ತದೆ ಅಂದ್ರೆ ನಿಮಗೊಂದು ಉತ್ತೇಜಿಸ ಶಕ್ತಿ ಕೊಡ್ತದೆ. ಬೇರೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಮಸ್ತ್. ನಾನು ಆ್ಯಕ್ಚುಲಿ ನನಗೆ ಬೇಸರ ಆದಾಗ ಅಥವಾ ಖುಷಿ ಆದಾಗ ನಾನು ಹಾಡು ಹಾಡ್ತೀನಿ, ಮಸ್ತ್ ಹಾಡ್ತೀನಿ. ಒಟ್ಟು ಏನು ಚಿಂತೆ ಮಾಡಂಗಿಲ್ಲ, ವಿಚಾರ ಮಾಡಂಗಿಲ್ಲ. ಲೈಫ್ ಈಸ್ ಆಲ್ವೇಸ್ ಹ್ಯಾಪಿ ಗೋಯಿಂಗ್ ಇರಬೇಕು ಯಾವಾಗಲೂ ಮೈ ಡಿಯರ್ ಫ್ರೆಂಡ್ಸ್, ಓಕೆನಾ? ಸೊ ಅದಕ್ಕೆ ಸಂಗೀತವನ್ನು ಅನುಭವಿಸ್ರಿ, ಹಳೆಯ ಮಧುರ ಹಾಡುಗಳನ್ನು ಅನುಭವಿಸ್ರಿ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ, ಮೂಡಿದ ತೀರದ ಇನಿದಾದ ಆನಂದ ತಂದೆ, ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಎಂಥ ಸಾಹಿತ್ಯ, ಎಂಥ ಸಂಗೀತ! ಆ ಹಾಡಿದವ್ರಿಗೆ, ಸಂಗೀತ ರಚನೆ ಮಾಡಿದವ್ರಿಗೆ ದೊಡ್ಡ ನಮಸ್ಕಾರ ಹೇಳಬೇಕು, ಸಾಷ್ಟಾಂಗ ನಮಸ್ಕಾರ ನಮ್ಮದು. ಇಂಥ ಹಾಡು ಕೇಳೋದ್ರಿಂದ ಹಾಡೋದ್ರಿಂದ ಮಸ್ತ್ ಖುಷಿ ಆಗ್ತದೆ ನೋಡ್ರಿ. ಪ್ಲೀಸ್ ಎಂಜಾಯ್. ಎಸ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಇದನ್ನು ಕೂಡ ನೋಡಿದೀವಿ ನಾವು. ಇದು ಮೆದುಳಿನ ಹಲವಾರು ಭಾಗಗಳನ್ನ ಸ್ಟಿಮ್ಯುಲೇಟ್ ಮಾಡ್ತದೆ. ಗಮನ ಕೇಂದ್ರೀಕರಣ, ಕಾನ್ಸಂಟ್ರೇಷನ್, ನೆನಪಿನ ಶಕ್ತಿ, ಮೆಮೊರಿ ಪವರ್, ಸೊ ಪರಿಹರಿಸುವ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನು ಕೂಡ ಹೆಚ್ಚು ಮಾಡ್ತದೆ. ನೆಕ್ಸ್ಟ್, ಕಮಿಂಗ್ ಟು ದ ಟುಡೇಸ್ ಪಾಯಿಂಟ್. ಸಂಗೀತ ವಿಶ್ವಭಾಷೆಯಾಗಿದ್ದು ಇದು ಮಾತಿನ ಸಂವಹನಕ್ಕೆ ಸೀಮಿತ ಆಗಿಲ್ಲ. ಸೊ ವಾಟ್ ಹಿ ಸೇಸ್ ಹಿಯರ್, ಏನ್ ಹೇಳ್ತಾ ಇದ್ದಾರೆ ಇದ್ರೊಳಗ? ಸಂಗೀತ ಒಂದು ವಿಶ್ವ ಭಾಷೆ. ಮ್ಯೂಸಿಕ್ ಈಸ್ ಅ ವರ್ಲ್ಡ್ ಲ್ಯಾಂಗ್ವೇಜ್. ಐ ಆಮ್ ರೈಟಿಂಗ್ ಫಾಸ್ಟ್ ಅಲ್ಲ, ಟೈಮ್ ವೇಸ್ಟ್ ಆಗಲ್ಲ. ಮ್ಯೂಸಿಕ್ ಈಸ್ ಅ ವರ್ಲ್ಡ್ ಲ್ಯಾಂಗ್ವೇಜ್ and it is not only limited, ಸೀಮಿತ ಅನ್ಲಿಕ್ಕೆ ಲಿಮಿಟೆಡ್, ನಾಟ್ ಓನ್ಲಿ ಲಿಮಿಟೆಡ್ ಟು ಕಮ್ಯುನಿಕೇಶನ್, ಸಂವಹನಕ್ಕಷ್ಟೇ ಇದು ಸೀಮಿತ ಆಗಿಲ್ಲ, ಬರೀ ಎಲ್ಲದಕ್ಕೂ ಐತಿ. ಅಂತಂದ್ರೆ ಬರೀ ಬರೀ ಹಾಡು ಹಾಡೋದು, ವಾದ್ಯ ನುಡಿಸೋದು ಅಷ್ಟೇ ಅಲ್ಲ, ಅದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅಂತ ಹೇಳ್ತಾರ. ಸೀಮಿತ ಎದಕ್ಕಾಗಿಲ್ಲ, ಬರೀ ಹಾಡೋದಕ್ಕಷ್ಟೇ ಸೀಮಿತ ಆಗಿಲ್ಲ, ವಾದ್ಯ ನುಡಿಸೋದಕ್ಕಷ್ಟೇ ಸೀಮಿತ ಇಲ್ಲ. ಅದರಿಂದ ಏನ್ ಲಾಭ ಅದ? ಮಕ್ಕಳಿಗೆ ಸಂಗೀತವನ್ನು ಕಲಿಸುವುದರಿಂದ ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಯುತ್ತದೆ. ಇದನ್ನ ಹೆಂಗ್ ಬರಿತೀರಿ ನೀವು? ಏನಂತ ಬರೆಯೋಣ? ಮಕ್ಕಳಿಗೆ ಸಂಗೀತವನ್ನ ಕಲಿಸುವುದರಿಂದ ಭಾವನಾತ್ಮಕ ಬುದ್ಧಿವಂತಿಕೆ. ಭಾವನಾತ್ಮಕ ಬುದ್ಧಿವಂತಿಕೆ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಬರ್ಕೋರಿ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಎಮೋಷನಲ್, ಚಿಲ್ಡ್ರನ್ ಡೆವಲಪ್ emotional intelligence by learning music. ನಾನು ಟೈಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ನೋಡೋಣ ಬೇಡ, ಇನ್ನೊಂದು ಸ್ವಲ್ಪ ಹಿಂಗೆ ಟ್ರೈ ಮಾಡೋಣ. ಅದನ್ನು ಬರ್ತೇನೆ, ಹಂಗೂ ತಗೊಂಡ್ಬರ್ತೀನಿ ನೆಕ್ಸ್ಟ್. ಸ್ವಲ್ಪ ಯಾಕೋ ಟೈಮ್ ಅಲ್ಲಿ ಅಡ್ಜಸ್ಟ್ ಆಗಿದ್ದಿಲ್ಲ ಅಷ್ಟೇ. ಫೈನ್.
ಮಾಡೋಣ. ನೋಡು, ಕಲಿಯುವುದರಿಂದ ಅನ್ಲಿಕ್ಕೆ ಏನ್ ಬಂತು ನಮಗಿಲ್ಲಿ? ಬೈ ಲರ್ನಿಂಗ್ ಮ್ಯೂಸಿಕ್. ಸೊ ದ ಚಿಲ್ಡ್ರನ್ ಡೆವಲಪ್, ನಂಬರ್ ಒನ್. ದ ಚಿಲ್ಡ್ರನ್ ಇಂಪ್ರೂವ್ ದೇರ್ ಇಮೋಷನಲ್ ಇಂಟೆಲಿಜೆನ್ಸ್ ಬೈ ಲರ್ನಿಂಗ್ ಮ್ಯೂಸಿಕ್. ಹಿಂಗ್ ಬರೀರಿ. ಇಲ್ಲ, ಮ್ಯೂಸಿಕ್ ಹೆಲ್ಪ್ಸ್ ಟು ಇಂಪ್ರೂವ್ ದಿ ಇಮೋಷನಲ್ ಇಂಟೆಲಿಜೆನ್ಸ್ ಆಫ್ ಚಿಲ್ಡ್ರನ್. ಕಮಾನ್, ಸೆಕೆಂಡ್ ಸೆಂಟೆನ್ಸ್. ಒಂದೇದೇನು? ದ ಚಿಲ್ಡ್ರನ್ ಡೆವಲಪ್ ಇಮೋಷನಲ್ ಇಂಟೆಲಿಜೆನ್ಸ್ ಬೈ ಲರ್ನಿಂಗ್ ಮ್ಯೂಸಿಕ್. ಎರಡೇದೇನು? ದ ಮ್ಯೂಸಿಕ್ ಹೆಲ್ಪ್ಸ್ ಟು ಇಂಪ್ರೂವ್ ಅಥವಾ ಮ್ಯೂಸಿಕ್ ಹೆಲ್ಪ್ಸ್ ಟು ಡೆವಲಪ್ ಇಮೋಷನಲ್ ಇಂಟೆಲಿಜೆನ್ಸ್ ಇನ್ ಚಿಲ್ಡ್ರನ್. ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಯುವುದಕ್ಕೆ ಸಂಗೀತ ಸಹಾಯ ಮಾಡುತ್ತದೆ ಅಥವಾ ಸಂಗೀತ ಕಲಿಯೋದ್ರಿಂದ ಹಿಂಗ್ ಆಗುತ್ತದೆ. ಮಕ್ಕಳು ಸಂಗೀತದ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಅರ್ಥೈಸಲು ಕಲಿಯುತ್ತಾರೆ. ಮುಂದೆ ಹಂಗ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಅಂತ ಕಂಟಿನ್ಯೂ ಮಾಡ್ರಿ. ಅದನ್ನ ಏನಿತ್ತು ತಗೊಳ್ಳೆ ಸೆಂಟೆನ್ಸು? ಮ್ಯೂಸಿಕ್ ಹೆಲ್ಪ್ಸ್ ಟು ಇಂಪ್ರೂವ್ ಇಮೋಷನಲ್ ಇಂಟೆಲಿಜೆನ್ಸ್ ಇನ್ ಚಿಲ್ಡ್ರನ್ ಅಂತ ಬರ್ದಿದ್ರ ಆ್ಯಂಡ್ ಅಂತ ಕಂಟಿನ್ಯೂ ಮಾಡ್ರಿ. ಇಲ್ಲ ಅಂತಂದ್ರ ದ ಚಿಲ್ಡ್ರನ್ ಡೆವಲಪ್ ಇಮೋಷನಲ್ ಇಂಟೆಲಿಜೆನ್ಸ್ ಬೈ ಲರ್ನಿಂಗ್ ಮ್ಯೂಸಿಕ್ ಆ್ಯಂಡ್ ಏನ್ ಮಾಡ್ತಾರೆ? ಸಂಗೀತದ ಮೂಲಕ, ಅದು ಮೇಲೆ ಮೇಲೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಅರ್ಥೈಸಲು ಕಲಿಯುತ್ತಾರೆ. ಆ್ಯಂಡ್ ದೇ ಲರ್ನ್ ಟು ಎಕ್ಸ್ಪ್ರೆಸ್, ವ್ಯಕ್ತಪಡಿಸಲು, ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಅರ್ಥೈಸಲು. ಏನನ್ನ? ಭಾವನೆಗಳನ್ನ, ಇಮೋಷನ್ಸ್. ಫುಲ್ ಸ್ಟಾಪ್. ಅಂಡ್ ದೇ ಲರ್ನ್, ಯಾರು? ಮಕ್ಕಳು. ಅಂಡ್ ದೇ ಲರ್ನ್ ಟು ಎಕ್ಸ್ಪ್ರೆಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಮೋಷನ್ಸ್. ಮತ್ತೊಂದು ಹಾಗೂ ಐತಲ್ಲ, ಕಂಟಿನ್ಯೂ ಮಾಡೋಣ. ಅಂಡ್ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತ ಅರಿವು ಮೂಡುತ್ತದೆ. ಇದರಾಗ ಬಂದೇ ಬಿಡ್ತದೆ ಆಕ್ಚುಲಿ. ಅಂಡ್ ದೇ ಲರ್ನ್ ಹೌ ಟು ಅಂಡರ್ಸ್ಟ್ಯಾಂಡ್ others express others emotions. ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲಿಕೆ ಅವರಲ್ಲಿ ಬರುತ್ತದೆ ಅಂತ ಅರ್ಥ. ನೋಡಿ, ಒಂದೇದೇನು ಬಂತು? ಮ್ಯೂಸಿಕ್ ಈಸ್ ಅ ವರ್ಡ್ ಲ್ಯಾಂಗ್ವೇಜ್ ಅಂಡ್ ಇಟ್ ಈಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಕಮ್ಯುನಿಕೇಶನ್. Children develop emotional intelligence by learning music, and they learn to express and understand emotions, and they learn how to understand others emotions. ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಅರಿವು ಮೂಡುತ್ತದೆ. ಇಲ್ಲಿ ಅರಿವು ಮೂಡುತ್ತದೆ ಅಂತಂದ್ರೆ ಏನ್ ಶಬ್ದ ಬರೀಬೇಕು ಸರ್? ಡೋಂಟ್ ವರಿ, ಮೂಡುತ್ತದೆ ಅಂತ ನೀವು ಗೂಗಲ್ನಾಗ ಸರ್ಚ್ ಮಾಡಿದ್ರಿ, ನಿಮಗೆ ಹಂಗೆ ಸಿಗಂಗಿಲ್ಲ. ಇಲ್ಲಿ ಅರ್ಥ ಬಂತಲ್ಲ, ದೇ ಅಂಡರ್ಸ್ಟ್ಯಾಂಡ್, ತಿಳುವಳಿಕೆ ಬರ್ತದ. ದೇ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅವರು ತಿಳ್ಕೋತಾರ, ತಿಳುವಳಿಕೆ ಬರ್ತದ. ಏನು? ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಅರಿವು ಅವರಿಗೆ ಬರ್ತದೆ. ದೇ ಅಂಡರ್ಸ್ಟ್ಯಾಂಡ್ ಹೌ ಟು ದೇ ಲರ್ನ್ ಹೌ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್ ಇಮೋಷನ್ಸ್. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್. ಓಕೆನಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಏನ್ ಹೇಳ್ತದಪ್ಪ ಇದು? ಲೆಟ್ಸ್ ಚೆಕ್. ಟೀಮ್ ವರ್ಕ್, ಸಹಕಾರ ಮತ್ತು ಸಮರ್ಥ ಸಂವಹನದಂತ ಪ್ರಮುಖ ಸಾಮಾಜಿಕ ಕೌಶಲ್ಯಗಳು ಮಕ್ಕಳಲ್ಲಿ ಬೆಳೆಯುತ್ತವೆ. ಎಂತ ಬ್ಯೂಟಿಫುಲ್ ಸೆಂಟೆನ್ಸ್. ಕರೆಕ್ಟ್ ಅದು. ಮ್ಯೂಸಿಕ್ ಹಂಗೆ ಮಾಡ್ತದ ಕೆಲಸ. ನೋಡಿ, ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರ, ಬೇರೆ ಬೇರೆ ಸಂಗೀತದ ವಾದ್ಯಗಳಿಗೆ ಹಾಕಿರ್ತಾರೆ ಮಕ್ಕಳಲ್ಲಿ, ಯಾಕಂದ್ರೆ ಅವರು ಆ ಬೇರೆ ಅಭ್ಯಾಸ ಮಾಡುವುದರಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ. ಎಸ್, ಟೀಮ್ ವರ್ಕ್, ಸಹಕಾರ, ಸಮರ್ಥ ಸಂವಹನದಂತ ಪ್ರಮುಖ ಸಾಮಾಜಿಕ ಕೌಶಲ್ಯಗಳು ಮಕ್ಕಳಲ್ಲಿ ಬೆಳೆಯುತ್ತವೆ. ದ ಚಿಲ್ಡ್ರನ್ ಲರ್ನ್ ಏನು? ಟೀಮ್ ವರ್ಕ್. ಸಿಂಪಲ್ ನೋಡ್ರಿ. ದ ಚಿಲ್ಡ್ರನ್ ಲರ್ನ್ ಟೀಮ್ ವರ್ಕ್, ಕೋಆಪರೇಷನ್, ಸಹಕಾರ, ಕೋಆಪರೇಷನ್, ಅಂಡ್ ಸಮರ್ಥ ಸಂವಹನ, ಪ್ರಾಪರ್ ಕಮ್ಯುನಿಕೇಶನ್
ಒಂದು ಚೇಂಜ್ ಮಾಡೋಣ. ದ ಚಿಲ್ಡ್ರನ್ ಲರ್ನ್ ಸಮ್ ಸೋಷಿಯಲ್ ಸ್ಕಿಲ್ಸ್. ಪ್ಲೀಸ್ ನೋಟ್ ಮಾಡ್ಕೊಡ್ರಿ. ಸಮ್ ಸೋಷಿಯಲ್ ಸ್ಕಿಲ್ಸ್ ಲೈಕ್ ಅಂತ ಇಲ್ಲಿ ಆ್ಯಡ್ ಮಾಡಿಬಿಡ್ರಿ ಪ್ಲೀಸ್. ಸಾಮಾಜಿಕ ಕೌಶಲ್ಯಗಳು ಅಂತ ಇಲ್ಲಿ ಬರಬೇಕಾದ ಮುಂಚೆನೆ ಬರಬೇಕು ನೋಡ್ರಿ. ದ ಚಿಲ್ಡ್ರನ್ ಲರ್ನ್ ಸಮ್ ಸೋಷಿಯಲ್ ಸ್ಕಿಲ್ಸ್ ಲೈಕ್ ಟೀಮ್ ವರ್ಕ್, ಕೋಆಪರೇಷನ್ ಅಂಡ್ ಪ್ರಾಪರ್ ಕಮ್ಯುನಿಕೇಶನ್. ಹಿಂಗೆ ಬರೀರಿ. ಅಥವಾ ದ ಚಿಲ್ಡ್ರನ್ ಲರ್ನ್ ಹೌ ಟು ವರ್ಕ್ ಇನ್ ಎ ಟೀಮ್. They develop proper communication skills and they learn how to cooperate with each other. ವಿಡಿಯೋನ ರೀವಾಚ್ ಮಾಡಿಕೊಂಡು ಈ ಸೆಂಟೆನ್ಸ್ ಅನ್ನು ಬರೆದಿಟ್ಟುಕೊಳ್ರಿ. ಒಂದು ಬಿಟ್ಟು ಎರಡು ಬರ್ಕೊಳ್ಳೋದು ಒಳ್ಳೆಯದು. ಮುಂದೆ ಸಂಗೀತದ ಅನುಭವಗಳ ಮೂಲಕ ಇತರ ವಿಷಯಗಳನ್ನು ಕೇಳಲು, ಪ್ರತಿಕ್ರಿಯಿಸಲು ಮತ್ತು ಹೊಂದಿಕೊಳ್ಳಲು ಕಲಿಯುತ್ತಾರೆ. ಸೊ ಸಂಗೀತದ ಅನುಭವಗಳ ಮೂಲಕ ಏನ್ ಮಾಡ್ತಾರ? ಇದು ಮೇಲೆ ಸಂಗೀತದ ಅನುಭವಗಳ ಮೂಲಕ ಅನ್ನೋದು ಏನು ಬೇಡ. ಯಾಕಂದ್ರೆ ನಾವು ಸಂಗೀತದ ಬಗ್ಗೆನೇ ಹೇಳಕತ್ತೀವಿ ಅಂದ್ರೆ ಅದರಿಂದ ಅದು ಉಂಟಾಗ್ತದೆ ಅನ್ನೋದು ಮೀನಿಂಗ್ ಬಂದ್ಬಿಡ್ತದೆ ಅಲ್ಲೇ. ಓಕೆನಾ? ಸೊ ಇತರ ವಿಷಯಗಳನ್ನು ಕೇಳು. ದೇ ಆಲ್ಸೋ ಲರ್ನ್ ಇತರ ವಿಷಯಗಳನ್ನು ಕೇಳಲು, ಪ್ರತಿಕ್ರಿಯಿಸಲು ಮತ್ತು ಹೊಂದಿಕೊಳ್ಳಲು. ದೇ ಆಲ್ಸೋ ಲರ್ನ್ ಟು ಲರ್ನ್ ಅದರ್ ಸಬ್ಜೆಕ್ಟ್ಸ್ ಅಥವಾ ಲಿಸನ್ ಟು ಅದರ್ ಸಬ್ಜೆಕ್ಟ್ಸ್ ಅಂತ ಬರ್ತದೆ. ಹೊಸ ವಿಷಯಗಳನ್ನ ಕಲಿಯಲು ಅಂತ ಅರ್ಥ. ಇಲ್ಲೇ ಬೇರೆ ವಿಷಯಗಳನ್ನ ಮೂಲ ಕೇಳಲು ಅಂದ್ರೆ ಕಲಿಯಲು ಅಂತ ಅರ್ಥ. ದೇ ಆಲ್ಸೋ ಡೆವಲಪ್ ಇಂಟ್ರೆಸ್ಟ್ ಟು ಲರ್ನ್ ಅಂತಾನು ಬರ್ಕೋಬಹುದು. ದೇ ಆಲ್ಸೋ ಡೆವಲಪ್ ಇಂಟ್ರೆಸ್ಟ್ ಟು ಲರ್ನ್ ಅದರ್ ಸಬ್ಜೆಕ್ಟ್ಸ್. ದೆನ್ ಟು ಪ್ರತಿಕ್ರಿಯಿಸಲು, ಟು ಎಕ್ಸ್ಪ್ರೆಸ್ ಪ್ರತಿಕ್ರಿಯೆ ನೀಡೋದು, ಅಥವಾ ಟು ಗಿವ್ ಒಪಿನಿಯನ್, ಅಥವಾ ಟು ಕಮ್ಯುನಿಕೇಟ್, ಅಂಡ್ ಟು adjust with everyone. ಇಷ್ಟು ಬರೀರಿ. ಯಾಕೆ ಮಾರ್ಕ್ಸ್ ಬರಂಗಿಲ್ಲ ನಮಗೆ? ಫೈನ್ ನೋಡಿ, ಎಷ್ಟು ಸಿಂಪಲ್ ಇದೆ ನೋಡ್ರಿ. ದ ಚಿಲ್ಡ್ರನ್ ಲರ್ನ್ ಸಮ್ ಸೋಷಿಯಲ್ ಸ್ಕಿಲ್ಸ್ ಲೈಕ್ ಟೀಮ್ ವರ್ಕ್, ಕೋಆಪರೇಷನ್ ಅಂಡ್ ಪ್ರಾಪರ್ ಕಮ್ಯುನಿಕೇಶನ್ ಸ್ಕಿಲ್ಸ್. They also learn the other subjects, to express and to adjust with others. Banta? We'll go to the next one. Yes. ಇಂತಹ ಸಾಮರ್ಥ್ಯಗಳು ಸಂಗೀತ ತರಗತಿಯನ್ನು ಮೀರಿ ಬದುಕಿನ ಉದ್ದಕ್ಕೂ, ಅಂದರೆ ವಿವಿಧ ಸಾಮಾಜಿಕ ಮತ್ತು ವೃತ್ತಿಪರ ಸಾಧನೆಗೆ ಉಪಯುಕ್ತ. ಸೊ ಇಂತಹ ಸಾಮರ್ಥ್ಯಗಳು ಯಾವ್ಯಾವು? ಕಮ್ಯುನಿಕೇಶನ್ ಸ್ಕಿಲ್, ಟೀಮ್ ವರ್ಕ್, ಕೋಆಪರೇಷನ್ ಅಂಡ್ ಲರ್ನಿಂಗ್ ಅದರ್ ಸಬ್ಜೆಕ್ಟ್ಸ್. ಇವೆಲ್ಲ ಏನಾಗ್ತವಪ್ಪ ಅಂದ್ರೆ, ಆಲ್ ದೀಸ್ ಏನಾಗ್ತಪ್ಪ ಅಂದ್ರೆ, ಇಂಥ ಸಾಮರ್ಥ್ಯಗಳು ಬದುಕಿನ ಉದ್ದಕ್ಕೂ ಅವರಿಗೆ ವೃತ್ತಿಪರ ಸಾಧನೆಗೆ ಹೆಲ್ಪ್ ಆಗ್ತವೆ. ಸೊ ದೀಸ್ ಸ್ಕಿಲ್ಸ್ help them in their personal and professional life. ಸರ್ ಇಲ್ಲಿ ಪರ್ಸನಲ್ ಅಂತ ಬಂದಿಲ್ಲ. ಬದುಕಿನ ಉದ್ದಕ್ಕೂ ಅಂದ್ರೆ ಜೀವನವನ್ನು ನಡೆಸೋದು, ಮುಂದೆ ಸಾಮಾಜಿಕ ವೃತ್ತಿಪರ ಸಾಧನೆಗೆ ಅಂತಂದ್ರೆ ಪ್ರೊಫೆಷನಲಿ ಅವ್ರು ಏನು ಸಾಧನೆ ಮಾಡಬೇಕಲ್ಲ. ದೀಸ್ ಸ್ಕಿಲ್ಸ್ ಹೆಲ್ಪ್ ದೆಮ್ ಇನ್ ದೇರ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಟು ಅಚೀವ್ ದೇರ್ ಗೋಲ್ಸ್. ಈ ಅರ್ಥ ಬರುವಂಗ ನೀವು ಒಂದು ಸೆಂಟೆನ್ಸ್ ಬೇಕಾದ್ ಮಾಡ್ರಿ, ಯಾರು ಬೇಡ ಅಂತಾರೆ. ಇದು ಅರ್ಥ ಬರ್ಬೇಕಷ್ಟೇ. ಒಂದು ಶಬ್ದ ಹಂಗೆ ಹಿಂಗೆ ಹೋದ್ರ ಎಡಿಷನ್ ಆದ್ರ ಏನೂ ಆಗಂಗಿಲ್ಲ. ಸರ್ ಆ ವರ್ಡ್ ಬಂದಿಲ್ಲ ಮತ್ತು ಮಾರ್ಕ್ಸ್ ಕಟ್ ಮಾಡ್ತಾರನ್ರಿ? ಇಲ್ವೇ ಇಲ್ಲ. ಸರ್ ನಾವೊಂದು ಹೊಸ ಶಬ್ದ ಬರೆಯಕತ್ತೀನಿ, ಮಾರ್ಕ್ಸ್ ಕಟ್ ಮಾಡ್ತಾರನ್ರಿ? ಖುಷಿ ಆಗ್ತಾರ. ಯಾಕಂದ್ರೆ ಭಾಳ ಮಂದಿ ಇದ್ರಾಗ ಚಂದಂಗೆ ಬರೆಯಂಗಿಲ್ಲ. ನೀವು ಚಂದಂಗೆ ಬರೀರಿ, ಖುಷಿ ಮಾಡ್ರಿ. ಓಕೆನಾ? ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್.